ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಈ ಒಂದು ಲಾಗಲ್ಲಿ ನನ್ನ ಡೈಲಿ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗಳು ಮಲ್ಕೊಂಡೇ ಇದ್ಲು. ಅವಳು ಎದ್ರೆ ಕೆಲಸ ಮಾಡೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕೆಲಸ ಮಾಡ್ಕೊತಾ ಇದ್ದೆ. ಬ್ಲ್ಯಾಕ್ ಕಾಫಿ ಜೊತೆ ಒಂದು ಪ್ಲೇನ್ ಕೇಕ್ ತಿನ್ಕೊಂಡೆ. ನಮ್ಮತ್ತೆಗೆ 9 ಗಂಟೆಗೆ ಕೆಲಸ ಇರೋದ್ರಿಂದ ಬೇಗ ಅಡುಗೆನೆಲ್ಲ ಮಾಡಿಟ್ಟು ಹೋಗ್ತಾರೆ. ಇವತ್ತು ರೈಸು ಮತ್ತು ಮುಲ್ಲಂಗಿ ಸಾಂಬಾರನ್ನ ಮಾಡಿಟ್ಟಿದ್ರು. ಬೆಳಗ್ಗೆ ಅಡುಗೆ ಕೆಲಸ ಎಲ್ಲ ನಮ್ಮ ಅತ್ತೆನೇ ಬೇಗ ಮಾಡಿಟ್ಟು ಹೋಗ್ತಾರೆ. ಇನ್ನು ನೈಟ್ ಡಿನ್ನರ್ಗೆಲ್ಲ ನಾನೇ ಪ್ರಿಪೇರ್ ಮಾಡಿಬಿಡ್ತೀನಿ. ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅಂದರೆ ಅಡುಗೆ ಮಾಡಿದ್ದು, ಅದನ್ನೆಲ್ಲ ತೊಳ್ಕೊಂಡು ಜೋಡಿಸ್ಕೊಂಡ್ಬಿಟ್ಟೆ. ಇನ್ನು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಬೇಕಿತ್ತು ಮನೆಯೆಲ್ಲ ನೀಟಾಗಿ, ಹಾಗಾಗಿ ಗುಡಿಸ್ಕೊತಾ ಇದ್ದೆ. ನನ್ನ ಮಗಳಿಗೆ ಅವ್ರ ಅಜ್ಜಿ ಶೂ ತಂದು ಕೊಟ್ಬಿಟ್ಟಿದ್ದಾರೆ. ಅದನ್ನೇ ಹಾಕ್ಕೊಂಡು ಮಂಚದ ಮೇಲೆಲ್ಲ ಓಡಾಡ್ತಾ ಇದ್ದಾಳೆ. ಬಿಚ್ಚಂಗೆ ಇಲ್ಲ ಶೂಸ್ನ. ಶೂ ಬಿಚ್ಚಕ್ಕೆ ಹೋದರೆ ಅಳ್ತಾನೆ ಇದ್ಲು. ಹಾಗಾಗಿ ಅದಕ್ಕೆ ಹಾಕ್ಬಿಟ್ಟಿದ್ದೀನಿ, ಹಿಂಗೆ ಓಡಾಡ್ತಾ ಇರು ನೀನು ಅಂತ ಹೇಳ್ಬಿಟ್ಟು. ಇನ್ನು ಹಾಲಲ್ಲಿ ಕೂಡ ಕಸ ಎಲ್ಲ ಗುಡಿಸ್ಕೊಬೇಕಾಗಿತ್ತು, ಅದನ್ನು ಬೇಗ ನೀಟಾಗಿ ಗುಡಿಸ್ಕೊಂಡ್ಬಿಟ್ಟೆ. ನನ್ನ ಹಸ್ಬೆಂಡ್ಗೆ ಮನೆ ನೋಡುವಾಗ ರೂಮ್ ಸ್ವಲ್ಪ ದೊಡ್ಡದಾಗಿರಲಿ ಅಂತ ಹೇಳ್ತಾ ಇದ್ದೆ. ಆದರೆ ಇವಾಗ ಗೊತ್ತಾಗ್ತಿದೆ ರೂಮ್ ದೊಡ್ಡದಾಗಿದ್ದಾಗ ಕಸ ಗುಡ್ಸೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಇನ್ನು ಪಾಪಗೂ ಊಟ ಮಾಡಿಸಿಲ್ಲ, ಹಾಗಾಗಿ ಅವಳಿಗೂ ಊಟ ಹಾಕ್ಕೊಂಡೋಗಿ ಹೊರಗಡೆ ಆಚೆಗಡೆ ತೋರಿಸಿದ್ರೇ ಅವಳು ಊಟ ಮಾಡೋದು. ಹಾಗಾಗಿ ಆಚೆಗಡೆ ಕೂರಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೆ. ಇನ್ನು ನೆನ್ನೆ ನೈಟೇ ಬೀನ್ಸು ಮತ್ತು ಕ್ಯಾರೆಟ್ನ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೆ ಪಲ್ಯ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಲಿ ಫ್ರೈ ಮಾಡಿಕೊಂಡು ಬೇಯಿಸಿದ ಕಾಯಿನ ಹಾಕ್ಕೊಂಡ್ಬಿಟ್ಟು ಕಾಯಿ ತುರಿನ ಆ್ಯಡ್ ಮಾಡಿದರೆ ಮುಗೀತು. ಇನ್ನು ಪಾಪುಗೂ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಅವಳನ್ನೂ ರೆಡಿ ಮಾಡಿಸಿ ಅವಳನ್ನೂ ಮಲಗಿಸಿದ್ದೀನಿ. ಇನ್ನು ನಾನು ಬೇಗ ಸ್ನಾನ ಮಾಡ್ಕೊಂಬರೋಣ ಅಂತ ಹೋದೆ. ನಾನು ಸ್ನಾನ ಮಾಡ್ಕೊಂಬರೋಷ್ಟರಲ್ಲಿ ಅಷ್ಟು ಬೇಗ ನನ್ನ ಮಗಳು ಎದ್ಬಿಟ್ಟು ಮಾ ಅಂತ ಕಿರಿಸ್ತಾ ಇದ್ಲು. ಅವಳನ್ನೂ ಎತ್ಕೊಂಡು ಊಟ ಹಾಕ್ಕೊಂಡು ಊಟ ಮಾಡ್ಕೊಳ್ತಾ ಇದ್ದೆ. ಊಟ ಮಾಡಿಕೊಂಡು ಒಂದು ಕಪ್ ಕಾಫಿ ಕುಡಿತೀನಿ. ಅಂದರೆ ನಮ್ಮ ಅತ್ತೆಯಿಂದ ಕಲಿತ್ಬಿಟ್ಟಿದ್ದೀನಿ ಈ ಅಭ್ಯಾಸನ ನಾನು. ಪಾಪುನು ಮಲಗಿಸ್ಬಿಟ್ಟು ನಾನು ರೆಡಿ ಆಗ್ತಾಯಿದ್ದೆ. ಮೆಡಿಕಲ್ಗೆ ಹೋಗಬೇಕಾಗಿತ್ತು, ಹಾಗಾಗಿ ಸಿಂಪಲಾಗಿ ರೆಡಿ ಆಗ್ತಾಯಿದ್ದೀನಿ. ಏನಿಲ್ಲ, ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ನಮ್ಮ ಮನೆಯಿಂದ. ಇನ್ನು ಫೇಸ್ಗೆ ಸನ್ಸ್ಕ್ರೀನ್ ಮತ್ತು ವೈಟ್ ಟೋನ್ ಕ್ರೀಮ್ನ ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸ್ವಲ್ಪ ಬಿಂದಿ ಇಟ್ಕೊಂಡು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇನ್ಮೇಲಿಂದ ಇದೇ ರೀತಿ ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ. ನಿಮ್ಮ ಒಂದು ಸಪೋರ್ಟ್ ಇಲ್ದೇ ನನ್ನ ಚಾನಲ್ನ ಗ್ರೋ ಮಾಡೋಕ್ಕಾಗಲ್ಲ. ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್.